ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಣಿ, ನನಗೆ ಗೊತ್ತಿದೆ ನಿಮ್ಮಣ್ಣ ಚಿಕ್ಕ ವಯಸ್ಸಿಂದ ಪಟ್ಟಿರೋ ಕಷ್ಟ, ನೀನು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತ್ಯಾಗ ಎಲ್ಲನೂ ನನಗೆ ಗೊತ್ತಿದೆ. ಆದರೆ ನೀನು ಒಂದು ಹೆಣ್ಣು, ಮುಂದೆ ತಾಯಿ ಆಗೋಳು. ಆ ಆಧಾರದ ಮೇಲೆ ಯೋಚನೆ ಮಾಡಿ ಹೇಳು ರಾಣಿ. ನನ್ನ ಅತ್ತೆನ ನೀನು ತಾಯಿಯಾಗಿ ಒಪ್ಕೊಳ್ತೀಯಾ? ರಶ್ಮಿ, ರತ್ನ, ನೀವು ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಹೇಳಿ. ಅತಿಗೆ ಅಮ್ಮ ಅನ್ನೋ ಸಂಬಂಧನ ಅದ್ಯಾವ್ರು ಮಾಡಿ ಕಳ್ಸೋನೆ. ಆದ್ರೆ ಆ ಅಮ್ಮ ಬಿಟ್ಟು ಹೋದಾಗ ಯಾವ ರೂಪದಲ್ಲಿ ಬಂದವನು ನಮ್ಮ ಅಣ್ಣ. ಇವಳನ್ ಮಾತ್ರ ಅಮ್ಮ ಅಂತ ನಾನು ಒಪ್ಕೊಳಕ್ಕಿಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮ ಸೇವೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇವ್ರನ್ನ ಅಮ್ಮ ಅಂತ ಒಪ್ಕೊಂಡ್ಬಿಟ್ರೆ ಇಷ್ಟು ವರ್ಷಗಳ ಕಾಲ ಉಸಿರು ಕೊಟ್ಟು ನಮ್ಮನ್ನು ಕಾಪಾಡಿರೋ ಅಣ್ಣಂಗೆ ಅದು ಅವಮಾನ ಮಾಡ್ದಂಗೆ. ನಾನು ಅಷ್ಟೇ ಇವ್ರನ್ನ ಅಮ್ಮ ಅಂತ ಒಪ್ಕೊಳ್ಳೋದಿಲ್ಲ. ನಾನು ಅವತ್ತು ಹೇಳಿದ್ದೆ, ನನ್ನ ಆಯ್ಕೆ ಯಾವತ್ತಿದ್ರು ಅಣ್ಣನೇ. ನಮ್ಮ ಅಣ್ಣನ ಮಧ್ಯೆ ಯಾರೂ ಬರೋದಕ್ಕೆ ನಾನು ಬಿಡೋದಿಲ್ಲ. ನೋಡ್ದ ಪಾರು, ನನ್ನ ತಂಗಿರು ನಾನು ಯಾವತ್ತೂ ನನ್ನ ಬಿಟ್ಟು ಕೊಡಕ್ಕಿಲ್ಲ. ಇದು ನನ್ನ ತಂಗಿರು, ನನಗೆ ಸಾಕು, ಇನ್ನೇನು ಬೇಕಾಗಿಲ್ಲ, ನಂಗೆ ಸಾಕು. ದೇಹನ ಉಸಿರು ಬಿಟ್ಟೋಯ್ತದ, ಯಾವತ್ತೂ ಹಾಕಿಲ್ಲ. ಯೋ ಶಂಕರಪ್ಪ, ಈಟೊಂದು ಅವಮಾನ ಆದ್ಮ್ಯಾಕು ಇಲ್ಲೇ ಇರೋದೈತಲ್ಲ, ಸಂದ ಕಾಣಕ್ಕಿಲ್ಲ. ಎಲ್ಗಾದ್ರೂ ಹೊಂಟೋಗಿ ಕೇಳ್ಬಿಡು. ನಡ್ರವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ